ಮಂಡ್ಯದ ಲೋಕಸಭಾ ಚುನಾವಣೆಗಾಗಿ ಜೆಡಿಎಸ್ ಸಿದ್ಧತೆಯನ್ನ ಆರಂಭ ಮಾಡಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣಾ ಪೂರ್ವಭಾವಿ ಸಭೆಯನ್ನ ಆರಂಭ ಮಾಡಲಾಗಿದ್ದು, ಸಭೆಯಲ್ಲಿ ನಿಖಿಲ್ ಅಥವಾ ಕುಮಾರಸ್ವಾಮಿ ಇಬ್ಬರಲ್ಲೊಬ್ಬರು ಸ್ಪರ್ಧೆಗೆ ನಿಲ್ಲಬೇಕು ಅನ್ನೋ ಒತ್ತಡ ಕೇಳಿ ಬರ್ತಿದೆ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗಾಗಿ ಜೆಡಿಎಸ್ ಭರಪೂರ ಸಿದ್ಧತೆಯನ್ನ ಆರಂಭ ಮಾಡಿದೆ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದ್ದು, ಮಂಡ್ಯ ಕ್ಷೇತ್ರದ ಎಚ್ಡಿಕೆ ಅಥವಾ ನಿಖಿಲ್ ಬರಬೇಕು ಅನ್ನುವಂತಹ ಆಗ್ರಹವೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸಭೆಯ ಮಧ್ಯೆ ಜೆಡಿಎಸ್ ಕಾರ್ಯಕರ್ತರು ಈ ಬಗ್ಗೆ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದ್ರೂ ಜಾತ್ಯತೀತ ಜನತಾ ಗೆಲ್ಲಬೇಕು ಅಂದ್ರೆ ಇಲ್ಲ ಕುಮಾರಣ್ಣ ಬರಬೇಕು. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಯಾರನ್ನ ಇಳಿಸಬೇಕು ಅನ್ನುವಂತಹ ಅಭಿಪ್ರಾಯ ಸಂಗ್ರಹ ಮಾಡೋ ಸಲುವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಸಭೆಗೆ ಕುಮಾರಸ್ವಾಮಿ ನಿಖಿಲ್ ಆಗಮನ ಸಂದರ್ಭದಲ್ಲೇ ಕಾರ್ಯಕರ್ತರು ತಮ್ಮ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ಚುನಾವಣೆಗೆ ನಿಂತ್ಕೊಳ್ಬೇಕು, ನಿಮ್ಮನ್ನ ಗೆಲ್ಸ್ಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿ ನಮ್ಮದು ಅನ್ನುವಂತಹ ಬಿಗಿಪಟ್ಟು, ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಕೂಡ ಕಣಕ್ಕೆ ಇಳಿಸಬೇಡಿ ಅನ್ನುವಂತಹ ಆಗ್ರಹ ವ್ಯಕ್ತವಾಗಿದೆ. ದಯವಿಟ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಸಭೆ ನಡೀಲಿ. ಒಂದು ನಿಮಿಷ ಒಂದು ಪದದಲ್ಲಿ ನಾನು ಹೇಳ್ತಕ್ಕಂಥದ್ದು, ಮಂಡ್ಯ ಜಿಲ್ಲೆಯ ಒಂದು ರಾಜಕಾರಣ ಏನಿದೆ ಇವತ್ತು, ಏನಾದರೂ ಈ ಜನತಾ ದಳ ದೇವೇಗೌಡರ ಉಳಿದಿರ್ತಕ್ಕಂಥದ್ದು ನಿಮ್ಮಿಂದ ಅನ್ನೋದು ನಮ್ಮ ಬುದ್ಧಿಯಲ್ಲಿ ಇಟ್ಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಶ್ರಮ ಏನಿದೆ, ಸುದೀರ್ಘವಾಗಿ ಈ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರ ನೀವುಗಳು, ನಿಮ್ಮ ಭಾವನೆಗಳೇನಿದೆ ಮತ್ತು ನಿಮ್ಮ ಶ್ರಮ ಏನಿದೆ, ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ನಾವು ಈ ಭೂಮಿಯಲ್ಲಿ ಬದುಕಿರೋದ್ರೊಳಗೆ ಈ ಹಲವಾರು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದನ್ನು ಅರಿತುಕೊಂಡಿದ್ದೇವೆ. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತೆಯನ್ನ ಇಲ್ಲ ಕಾರ್ಯಕರ್ತರನ್ನ ನೆನಪಿಸ್ಕೊಳ್ಳೋದಲ್ಲ. ದೇವೇಗೌಡರ ಸುದೀರ್ಘ ರಾಜಕಾರಣ ನೀವೆಲ್ಲ ನೋಡಿದ್ದೀರಿ. 91ನೇ ವರ್ಷದಲ್ಲೂ ಸಹ ಅವರಿಗೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನು ಒಂದು ವೀಲ್ ಚೇರ್ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ನಮ್ಮ ಒಂದು ಜೀವನದಿ ಕಾವೇರಿಯ ಬಗ್ಗೆ ಈಗಲೂ ಸಹ ಅವರ ಒಂದು ಧ್ವನಿ ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ದೇವೇಗೌಡರು ಇವತ್ತೇನಾದರೂ 60 ವರ್ಷದ ರಾಜಕಾರಣ ಸುದೀರ್ಘವಾಗಿ ಮಾಡಿದ್ರೆ ಅದಕ್ಕೆ ಪ್ರಮುಖವಾದ ಶಕ್ತಿ ತುಂಬಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಮರೆಯೋಲ್ಲ. ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ಸಭೆಯನ್ನು ಕರೀರಿ ಅಂತೇಳಿ ಮನವಿ ಮಾಡಿದ್ದೇನೆ, ನಿಮ್ಮ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಕೊನೆಯದಾಗಿ ನಾನು ಮಂಡ್ಯ ಕ್ಷೇತ್ರದಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅನ್ನೋ ಸಲುವಾಗಿ ಕಾರ್ಯಕರ್ತರ ಒಂದು ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆಗೆ ಇಳಿಬೇಕು ಅನ್ನುವಂತಹ ಒತ್ತಡ ಅಲ್ಲಿ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡೋ ಮೂಲಕವಾಗಿ
ನಿಮ್ಮ ಶ್ರಮ ಭಾವನೆ ಅದಕ್ಕೆ ನಾವು ಫಲವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು